ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 14 ಸಂಧ್ಯಾ ಸಮಯದಲ್ಲಿ ದ್ವಿತೀಯ ಗರ್ಭಧಾರಣೆ. ಇದರಿಂದ ಇವತ್ತು 26ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 26. ನ ಯಸ್ಯ ಲೋಕೆ ಸ್ವಜನ ಪರೋವ ನಾತ್ಯಾದೃತೋ ನೋತ ಕಶ್ಚಿದ್ವಿಗರ್ಯಃ ವಯಂ ವ್ರತೈರ್ಯಶ್ಚರಣಾಪವಿದ್ದಾಮಾಶಾಸ್ಮಹೇಜಾಂ ಬತ ಭುಕ್ತ ಭೋಗಾಂ. ಅನುವಾದ: ಶಿವನು ಯಾರನ್ನೂ ತನ್ನ ಸಂಬಂಧಿ ಎಂದು ಭಾವಿಸುವುದಿಲ್ಲ, ಹಾಗೆಯೇ ಯಾರೂ ಕೂಡ ಆತನಿಗೆ ಸಂಬಂಧಿಸದೇ ಇಲ್ಲ. ಶಿವನು ಯಾರನ್ನೂ ಪ್ರಿಯರೆಂದು ಅಥವಾ ಅಪ್ರಿಯರೆಂದು ತಿಳಿಯುವುದಿಲ್ಲ. ನಾವು ಗೌರವದಿಂದ ಆತನ ಆಹಾರ ಶೇಷವನ್ನು ಸ್ವೀಕರಿಸುತ್ತೇವೆ ಮತ್ತು ಆತ ತಿರಸ್ಕರಿಸಿದ್ದನ್ನು ಸ್ವೀಕರಿಸಲು ನಾವು ವ್ರತಬದ್ಧರು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಕಶ್ಯಪರು ಹೆಂಡತಿಗೆ ಹೇಳ್ತಾರೆ, ಶಿವನ ದೇಹ ಕೆಂಪಾಗಿದ್ದು ನಿಷ್ಕಳಂಕವಾಗಿದ್ರೂ ಕೂಡ ಅವನು ಭಸ್ಮವನ್ನ ಲೇಪಿಸ್ಕೊಂಡಿದ್ದಾನೆ. ಉರಿಯುವಂಥ ರುದ್ರಭೂಮಿಯಲ್ಲಿನ ಸುಂಟ್ರಗಾಳಿಯ ಧೂಳಿನಿಂದ ಅವನ ಜಟೆಯೆಲ್ಲ ಕೊಳಕಾಗಿದೆ. ಶಿವ ನಿನ್ನ ಪತಿಯ ತಮ್ಮ, ಮತ್ತೆ ಅವನಿಗೆ 3 ಕಣ್ಣುಗಳಿದೆ, ಅದರಿಂದ ನೋಡ್ತಾನೆ ಅಂತೆಲ್ಲ ಹೇಳಿದ್ರು. ಈಗ ಮುಂದುವರೆದು ಹೇಳ್ತಾರೆ, ಶಿವ ಯಾರನ್ನೂ ತನ್ನ ಸಂಬಂಧಿ ಅಂತ ಭಾವಿಸೋದಿಲ್ಲ. ಅದೇ ರೀತಿ ಯಾರೂ ಕೂಡ ಅವನಿಗೆ ಸಂಬಂಧಪಟ್ಟಿದ್ದೇ ಇಲ್ಲ, ಅಂದರೆ ಸಂಬಂಧಿಸದೇ ಇಲ್ಲ, ಅಂದರೆ ಅವನಿಗೆ ಎಲ್ಲರೂ ಕೂಡ ಸಂಬಂಧಪಟ್ಟವಂಥವ್ರೆ ಅಂತ ಅರ್ಥ. ಆಮೇಲೆ ಶಿವ ಯಾರನ್ನೂ ತನ್ನ ಪ್ರೀತಿ ಪಾತ್ರರು ಅಂತಲೂ ತಿಳ್ಕೊಳ್ಳಲ್ಲ, ಅವರು ನನಗೆ ಪ್ರೀತಿ ಪಾತ್ರರಲ್ಲ ಅಂತ ಕೂಡ ತಿಳ್ಕೊಳ್ಳೋದಿಲ್ಲ. ನಾವು ಗೌರವದಿಂದ ಅವನ ಆಹಾರ ಶೇಷವನ್ನು ಸ್ವೀಕಾರ ಮಾಡ್ತೀವಿ, ಅಂದರೆ ಪ್ರಸಾದವನ್ನು ಸ್ವೀಕಾರ ಮಾಡ್ತೀವಿ. ಅವನು ತಿರಸ್ಕರಿಸಿದ್ದನ್ನು ನಾವು ಸ್ವೀಕಾರ ಮಾಡೋದಕ್ಕೆ ವ್ರತಬದ್ಧರು. ಅಂತಂದರೆ ಆ ಶಿವ ಕೊಟ್ಟಿದ್ದನ್ನು ನಾವು ತಿನ್ನಬೇಕು ಅನ್ನೋದು ಇದರ ಅರ್ಥ. ಅಂದರೆ ನಾವು ಆ ರೀತಿ ಮಾಡ್ತೀವಿ, ಅದೇ ಪ್ರಸಾದ ಅಂತ ತಿಳ್ಕೊಂಡು ನಾವು ತಗೊಳ್ತೀವಿ. ಅಂದರೆ ಇಲ್ಲಿ ಕಶ್ಯಪ ಮುನಿಗಳು ಶಿವನ ಭಕ್ತರು ಅನ್ನೋದು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಆ ಭಗವಂತನಿಗೆ ಏನು ಸಮರ್ಪಣೆ ಮಾಡಿ ಮಿಕ್ಕಿರುತ್ತೋ ಅದನ್ನು ನಾನು ತಗೊಳ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಶಿವನು ತನ್ನ ಭಾವನೆ ಆಗಿರುವುದರಿಂದ ಆತನ ವಿಚಾರದಲ್ಲಿ ತಪ್ಪನ್ನೆಸಗಬಹುದು ಎಂದು ಉತ್ಸಾಹಿತಳಾಗಬಾರದು ಎಂದು ಕಶ್ಯಪರು ತಮ್ಮ ಪತ್ನಿಗೆ ತಿಳಿಸಿದರು. ಶಿವನು ಯಾರ ಸಂಬಂಧಿಯೂ ಅಲ್ಲ ಅಥವಾ ಯಾರ ಶತ್ರುವೂ ಅಲ್ಲ ಎಂದು ಕಶ್ಯಪರು ಅವಳಿಗೆ ಎಚ್ಚರಿಸಿದರು. ಅಂದರೆ ಇಲ್ಲಿ ದಿತಿ ಶಿವ ಬಂದು ನನ್ನ ಭಾವನೆ ಆಗಿರೋದ್ರಿಂದ ಅವನ ವಿಚಾರದಲ್ಲಿ ಏನು ಅಷ್ಟು ಸೀರಿಯಸ್ ಆಗಿ ತಗೊಳ್ದಿದ್ರು ನಡೆಯುತ್ತೆ, ಅಂದರೆ ಈಗ ನಾವು ಅಲ್ಲೇನಾದರೂ ತಪ್ಪು ಮಾಡಿದ್ರೂ ನಡೆಯುತ್ತೆ ಅನ್ನೋ ರೀತಿ ಅವಳು ಯೋಚನೆ ಮಾಡಬಹುದು ಅಂತ ಯೋಚನೆ ಮಾಡಿ ಇವರು ಮೊದಲೇ ತಮ್ಮ ಹೆಂಡತಿಗೆ ಹೇಳ್ತಾ ಇದ್ದಾರೆ, ನೀನಲ್ಲಿ ಅವನು ನನ್ನ ಭಾವ ಅಂತ ತಿಳ್ಕೊಂಡು ತಪ್ಪು ಮಾಡಬಾರ್ದು ಅನ್ನೋ ಕಾರಣದಿಂದ ಅವನು ಯಾರ ಸಂಬಂಧಿನೂ ಅಲ್ಲ, ಯಾರ ಶತ್ರುನೂ ಅಲ್ಲ ಅಂತಂದ್ಬಿಟ್ಟು ಅವಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಶಿವನು ವಿಶ್ವದ ವ್ಯವಹಾರಗಳ 3 ನಿಯಂತ್ರಕರಲ್ಲಿ ಒಬ್ಬನಾದುದರಿಂದ ಆತ ಪ್ರತಿಯೊಬ್ಬರಿಗೂ ಸಮಾನನು. ಆತನ ಮಹತ್ವ ಅಸದೃಶವಾದುದು, ಏಕೆಂದರೆ ಶಿವನು ದೇವೋತ್ತಮ ಪರಮಪುರುಷನ ಮಹಾಭಕ್ತನು. ದೇವೋತ್ತಮ ಪರಮಪುರುಷನ ಎಲ್ಲ ಭಕ್ತರಲ್ಲಿಯೂ ಶಿವನು ತುಂಬ ಶ್ರೇಷ್ಠನೆಂದು ಹೇಳಲಾಗಿದೆ. ಆದ್ದರಿಂದ ಆತನ ಆಹಾರ ಶೇಷವನ್ನು ಇತರ ಭಕ್ತರು ಮಹಾಪ್ರಸಾದವೆಂದು ಸ್ವೀಕರಿಸುತ್ತಾರೆ. ಶ್ರೀಕೃಷ್ಣನಿಗೆ ಅರ್ಪಿತವಾದ ನೈವೇದ್ಯವನ್ನು ಪ್ರಸಾದವೆಂದು ಕರೆಯುತ್ತಾರೆ. ಆದರೆ ಅದೇ ಪ್ರಸಾದವನ್ನು ಶಿವನಂತಹ ಮಹಾಭಕ್ತ ತಿಂದರೆ ಅದನ್ನು ಮಹಾಪ್ರಸಾದ ಎಂದು ಕರೆಯಲಾಗುತ್ತದೆ. ನೋಡಿ, ಶಿವ ಈ ವಿಶ್ವದ ವ್ಯವಹಾರಗಳಿದೆಯಲ್ಲ, ಅಂದರೆ ಸೃಷ್ಟಿ ಸ್ಥಿತಿ ಲಯ ಇಂಥದ್ದು ನೋಡ್ಕೊಳ್ಳೋದು ಮತ್ತು ಸಂಹಾರ ಮಾಡೋದು, ಇದೆಲ್ಲ ಮಾಡುವಂಥದ್ರಲ್ಲಿ 3 ಜನ ಇದ್ದಾರೆ, 3 ನಿಯಂತ್ರಕರಿದ್ದಾರೆ, ಬ್ರಹ್ಮ ವಿಷ್ಣು ಮಹೇಶ್ವರ. ಅದರಲ್ಲೂ ಒಬ್ಬ ಶಿವ ಆಗಿರೋದ್ರಿಂದ ಅವನು ಎಲ್ಲರಿಗೂ ಕೂಡ ಸರಿಸಮಾನ, ಯಾರಿಗೂ ಅವನು ಭೇದ ಭಾವ ಮಾಡೋ ಹಾಗಿಲ್ಲ, ಎಲ್ಲರೂ ಸಮಾನರೇ. ಅವನ ಮಹತ್ವ ಅನ್ನೋದು ಅಸದೃಶವಾಗಿರುವಂಥದ್ದು. ಅವನು ಎಷ್ಟು ಮಹತ್ವತೆ ಉಳ್ಳವನು ಅಂತಂದರೆ, ಯಾಕೆ ಅಂತಂದರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಂದರೆ ಶಿವ ಆ ಭಗವಂತನ ಮಹಾಭಕ್ತ. ನೋಡಿ, ಆ ದೇವೋತ್ತಮ ಪರಮಪುರುಷನ ಎಲ್ಲ ಭಕ್ತರಲ್ಲೂ ಕೂಡ ಶಿವನೇ ತುಂಬ ಶ್ರೇಷ್ಠ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅವನು ತಿಂದು ಬಿಟ್ಟಿರುವಂಥದ್ದು, ಅಂದರೆ ಆಹಾರ ಶೇಷ ಅಂತ ಹೇಳ್ತೀವಲ್ವ, ಅಂಥದ್ದು ಆ ಶಿವನಿಗೆ ಸಮರ್ಪಣೆ ಮಾಡಿ ಮಿಕ್ಕಿದಂಥದ್ದು ಇರುತ್ತಲ್ಲ, ಅದನ್ನು ಭಕ್ತರು ಮಹಾಪ್ರಸಾದ ಅಂತ ಸ್ವೀಕಾರ ಮಾಡ್ತಾರೆ.
ಈಗ ಕೃಷ್ಣನಿಗೆ ಅರ್ಪಣೆ ಮಾಡಿದ್ದನ್ನ ಆ ನೈವೇದ್ಯವನ್ನ ಪ್ರಸಾದ ಅಂತ ಕರೆದ್ರೆ ಆ ಪ್ರಸಾದವನ್ನ ತಿಂದಿರುವಂತಹ ಶಿವನಂತ ಮಹಾಭಕ್ತರು ಇರ್ತಾರಲ್ಲ, ಅವ್ರು ಯಾರೇ ತಗೊಂಡ್ರು ಕೂಡ ಅದು ಮಹಾಪ್ರಸಾದವಾಗ್ಬಿಡುತ್ತೆ. ಅಂದ್ರೆ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ಭಗವಂತನಿಗಿಂತ ಭಗವಂತನ ಶ್ರೇಷ್ಠ ಭಕ್ತರು ಇರ್ತಾರಲ್ಲ, ಅವರು ತಿಂದು ಉಳಿದಿರೋದಿರುತ್ತಲ್ಲ, ಅದು ಸಿಗೋದು ತುಂಬಾ ಕಷ್ಟ. ಅದನ್ನು ಮಹಾಪ್ರಸಾದ ಅಂತ ಕರೀತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶಿವನು ಎಷ್ಟು ಶ್ರೇಷ್ಠನೆಂದರೆ ನಮ್ಮಲ್ಲಿ ಪ್ರತಿಯೊಬ್ಬರು ಆಸೆ ಪಡುವಂತಹ ಭೌತಿಕ ಸಂಪದಕ್ಕೆ ಆತ ಯಾವ ರೀತಿಯ ಮಹತ್ವವನ್ನೂ ನೀಡುವುದಿಲ್ಲ. ಶಕ್ತಿಶಾಲಿ ಭೌತಿಕ ಪ್ರಕೃತಿಯ ಮೂರ್ತ ರೂಪ ಪಾರ್ವತಿ ಶಿವನ ಹೆಂಡತಿಯಾಗಿ ಆತನ ಸಂಪೂರ್ಣ ನಿಯಂತ್ರಣದಲ್ಲಿದ್ದಾಳೆ. ಆದರೂ ವಾಸಕ್ಕಾಗಿ ಒಂದು ಮನೆ ಕಟ್ಟಿಕೊಳ್ಳಲು ಶಿವ ಆಕೆಯನ್ನು ಬಳಸಿಕೊಳ್ಳಲಿಲ್ಲ. ಆತ ಮನೆ ಇಲ್ಲದೆ ಇರಲು ಬಯಸುತ್ತಾನೆ ಮತ್ತು ಆತನ ಮಹಾನ್ ಪತ್ನಿಯೂ ಆತನೊಡನೆ ಹಾಗೆಯೇ ವಿನೀತಳಾಗಿ ಇರಲು ಒಪ್ಪಿದ್ದಾಳೆ. ನೋಡಿ, ಇಲ್ಲಿ ಆ ಶಿವನ ಮಹತ್ವತೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಅವನು ಅಷ್ಟು ಶ್ರೇಷ್ಠ ಅಂತಂದರೆ, ಈಗ ನಮ್ಮಲ್ಲಿ ಎಲ್ಲರೂ ಕೂಡ ಆಸೆ ಪಡುವಂಥ ಈ ಭೌತಿಕ ಸಂಪದಕ್ಕೆ, ಅಂದರೆ ಇಲ್ಲಿರುವಂಥ ಭೌತಿಕ ಪ್ರಪಂಚದಲ್ಲಿ ಏನೇನೆಲ್ಲ ಸಂಪತ್ತು ಅಂತ ಕರಿತೀವೋ ಅದಕ್ಕೆಲ್ಲ ನಾವು ಎಷ್ಟು ಆಸೆ ಪಡ್ತೀವಿ. ಒಂದೊಂದು ವಸ್ತು ಕೂಡ ನಮ್ಮ ಹತ್ರ ಇರಬೇಕು ಅಂತ ಇಷ್ಟಪಡ್ತೀವಲ್ವ. ಆದರೆ ಶಿವ ಅದು ಯಾವುದಕ್ಕೂ ಮಹತ್ವವನ್ನು ಕೊಡೋದಿಲ್ಲ, ಅದು ಇಂಪಾರ್ಟೆನ್ಸೇ ಕೊಡೋದಿಲ್ಲ. ಈಗ ನೋಡಿ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಇಲ್ಲಿ ಅಂತಂದರೆ, ಶಕ್ತಿಶಾಲಿಯಾದಂತಹ ಭೌತಿಕ ಪ್ರಕೃತಿಯ ಒಂದು ಮೂರ್ತಿ ರೂಪನೇ ಪಾರ್ವತಿ. ಅವಳೇ ಶಿವನ ಹೆಂಡತಿಯಾಗಿ ಅವನ ನಿಯಂತ್ರಣದಲ್ಲಿದ್ದಾಳೆ. ಶಿವನ ನಿಯಂತ್ರಣದಲ್ಲಿ ಆ ಪ್ರಕೃತಿ ಇದ್ದಾಳೆ, ಯಾಕಂದರೆ ಅವಳು ಹೆಂಡತಿ. ಆದರೂ ಕೂಡ ಇಷ್ಟೆಲ್ಲ ಸಂಪತ್ತಿಗೆ ಒಡತಿಯಾಗಿರುವಂಥ ಪಾರ್ವತಿನೇ ಅವಳಾಗಿದ್ರೂ ಕೂಡ ವಾಸಕ್ಕೋಸ್ಕರ ಒಂದು ಮನೆ ಕೂಡ ಅವನು ಇಷ್ಟಪಡಲಿಲ್ಲ, ಅವಳಿಂದ ಕೇಳಿ ಪಡ್ಕೊಳ್ಲಿಲ್ಲ. ಅಂದರೆ ಅಷ್ಟು ಅವನು ವೈರಾಗಿ ಅಂತ ಅರ್ಥ. ಮನೆ ಇಲ್ಲದೇನೆ ನಾನು ಇರಬೇಕು ಅಂತ ಇಷ್ಟಪಡ್ತಾನೆ ಹೊರತು ಅವನಿಗೆ ಮನೆ, ಸಂಪತ್ತು, ಆಸ್ತಿ ಇದ್ಯಾವುದ್ರಲ್ಲೂ ಮೋಹ ಇಲ್ಲ. ಅವನ ಮಹಾನ್ ಹೆಂಡತಿಯಾದಂತಹ ಆ ಮಾತೆ ಕೂಡ ಅವನ ಜೊತೆ ಅವನು ಹೇಗಿರ್ತಾನೋ ಹಾಗೆ ಇರೋದಕ್ಕೆ ಒಪ್ಕೊಳ್ತಾಳೆ. ಇದು ಆಗಿನ ಕಾಲದಲ್ಲಿ ನಡೀತಾ ಇದ್ದಂತಹ ಘಟನೆಗಳು. ಗಂಡ ಹೇಗೆ ಹೇಳ್ತಾನೋ ಆ ರೀತಿ ಇವರು ಕೂಡ ನಡ್ಕೊಳ್ತಾ ಇದ್ರು. ಆದರೆ ಇವಾಗ ಅದು ಉಲ್ಟಾ ಆಗೋಗಿದೆ. ಹೆಂಡತಿ ಹೇಳ್ದಂಗೆ ಗಂಡ ಕೇಳಲೇಬೇಕು, ಇಲ್ಲ ಅಂತಂದರೆ ಆಗೋದಿಲ್ಲ. ಆ ಒಂದು ಪರಿಸ್ಥಿತಿಗೆ ಬಂದಿದೆ. ಅಂದರೆ ಎಲ್ಲರೂ ಹಾಗೆ ಇರೋದಿಲ್ಲ, ಕೆಲವರು, ಆದರೆ ಹೆಚ್ಚಾಗಿ ಇವಾಗ ಹಾಗೆ ಆಗಿರೋದು. ಸೊ ಇಲ್ಲಿ ನಮ್ಗೆ ಅರ್ಥ ಆಯ್ತಲ್ವಾ, ಭೌತಿಕ ಪ್ರಕೃತಿಯ ಒಂದು ಮೂರ್ತ ರೂಪನೇ ಪಾರ್ವತಿ, ಆ ಪಾರ್ವತಿಗೇನೆ ಒಡೆಯ ಶಿವ. ಆದರೂ ಕೂಡ ಅವನು ಇರೋದಕ್ಕೊಂದು ಮನೇನೂ ಕೂಡ ಆಸೆ ಪಡೋದಿಲ್ಲ. ಆದರೆ ನಾವೇನು ಮಾಡ್ತೀವಿ, ನಾವೇನೂ ಆಗಿರೋದಿಲ್ಲ ಆದರೂ ಕೂಡ ನನ್ನ ಹತ್ರ ಎಲ್ಲ ಇರಬೇಕು ಅಂತ ತುಂಬ ಇಷ್ಟಪಡ್ತೀವಿ ನಾವು, ಅಲ್ವಾ. ನೋಡಿ, ಆ ಪಾರ್ವತಿ ಕೂಡ ಗಂಡನಿಗೆ ಬೇಡ ಅಂತಂದ್ಮೇಲೆ ನಾನು ಅವನು ಹೇಗಿರ್ತಾನೋ ಹಾಗೆ ಇರಬೇಕು ಅಂತ ಅವನ ಜೊತೆ ವಿನೀತಳಾಗಿ ಇರೋದಕ್ಕೂ ಒಪ್ಕೊಳ್ತಾಳೆ. ಶಿವನ ಪತ್ನಿಯಾದ ದುರ್ಗಿಯನ್ನು ಜನರು ಸಾಮಾನ್ಯವಾಗಿ ಭೌತಿಕ ಸಂಪತ್ತಿಗಾಗಿ ಪೂಜಿಸುತ್ತಾರೆ. ಆದರೆ ಶಿವ ಯಾವುದೇ ಪ್ರಾಪಂಚಿಕ ಆಸೆಗಳಿಲ್ಲದೆ ಅವಳನ್ನು ತನ್ನ ಸೇವೆಯಲ್ಲಿ ತೊಡಗಿಸುತ್ತಾನೆ. ಎಲ್ಲ ಪೂಜೆಗಳಲ್ಲಿ ವಿಷ್ಣುವಿನ ಪೂಜೆಯೇ ಶ್ರೇಷ್ಠವಾದುದು. ಅದಕ್ಕಿಂತ ಶ್ರೇಷ್ಠವಾದುದೆಂದರೆ ಮಹಾಭಕ್ತನ ಪೂಜೆ ಅಥವಾ ವಿಷ್ಣು ಸಂಬಂಧಿಯಾದ ಯಾವುದೇ ವಸ್ತುವಿನ ಪೂಜೆ ಎಂದು ಶಿವನು ತನ್ನ ಮಹಾನ್ ಪತ್ನಿಗೆ ತಿಳಿಯ ಹೇಳುತ್ತಾನೆ. ಇಲ್ಲೇನು ಹೇಳ್ತಾ ಇದ್ದಾರೆ, ಈಗ ಶಿವನ ಪತ್ನಿಯಾದಂತಹ ದುರ್ಗಿಯನ್ನ ಜನರು ಯಾಕೆ ಪೂಜೆ ಮಾಡ್ತಾರೆ? ತುಂಬ ನೋಡಿ, ಪಾರ್ವತಿಯನ್ನ ಪೂಜಿಸುವಂಥವ್ರು, ದುರ್ಗೆಯನ್ನ ಪೂಜಿಸುವಂಥವರೇ ಹೆಚ್ಚಾಗಿರೋದು. ಯಾಕೆ ಅಂತಂದರೆ ಅವಳು ಭೌತಿಕ ಜಗತ್ತಿನ ಒಡತಿ. ಅವಳು ಈ ಕೇಳಿದ್ದನ್ನು ಕೊಡೋದಕ್ಕೆ ಅವಳಿಗೆ ಆ ಒಂದು ಕೆಪಾಸಿಟಿ ಇದೆ. ಭೌತಿಕ ಸಂಪತ್ತು ಬೇಕಾ, ಅವರೆಲ್ಲರೂ ಕೂಡ ಆ ಪಾರ್ವತಿಯ ಪೂಜೆಯನ್ನು ಮಾಡ್ತಾರೆ. ಆದರೆ ಶಿವ ಏನು ಮಾಡ್ದ, ಅಂಥ ಭೌತಿಕ ಸಂಪತ್ತಿನ ಒಡತಿ ಆದರೂ ಕೂಡ ಯಾವುದೇ ಪ್ರಾಪಂಚಿಕ ಆಸೆಗಳೂ ಅವಳಲ್ಲಿ ಇಲ್ಲದೆ ಅವಳನ್ನೇ ತನ್ನ ಸೇವೆಯಲ್ಲಿ ತೊಡಗಿಸ್ಕೊಳ್ತಾನೆ. ಇದು ಒಬ್ಬ ಭಕ್ತನಿಗಿರುವಂಥ ಒಂದು ಪವರು. ಅದೇನೇ ಇದ್ರೂ ಕೂಡ ಅದನ್ನೆಲ್ಲ ತಗೊಂಡು ಬಂದು ಭಗವಂತನ ಪಾದಕ್ಕೆ ಹಾಕ್ಬಿಡ್ತಾನೆ ಅವನು. ಅಂದರೆ ಅದು ಈ ಭೌತಿಕ ಪ್ರಪಂಚದಲ್ಲಿ ಯಾವುದೂ ಆಸೆ ಆಕಾಂಕ್ಷೆಗಳೇ ಇರಬಾರ್ದು. ಅವಳು ಎಲ್ಲ ಸಂಪತ್ತಿಗೂ ಒಡತಿ ಆದರೂ ಕೂಡ ಅವಳು ಕೈಲಾಸದಲ್ಲಿ ಶಿವನ ಜೊತೆ, ಶಿವನ ಒಂದು ಸನ್ನಿಧಾನದಲ್ಲಿ ಸೇವೆ ಮಾಡ್ಕೊಂಡು ಇರ್ತಾಳೆ. ಆ ರೀತಿ ಅವನು ಮಾಡ್ತಾನೆ ಶಿವ, ಆಯಿತಾ. ಎಲ್ಲ ಪೂಜೆಗಳಲ್ಲಿ ವಿಷ್ಣುವಿನ ಪೂಜೆನೇ ಶ್ರೇಷ್ಠವಾಗಿರುವಂಥದ್ದು. ಆದರೆ ಭಕ್ತನಿಗೆ ಎಷ್ಟು ಅರ್ಹತೆ, ಕೆಪಾಸಿಟಿ ಇರುತ್ತೆ ಅಂತಂದರೆ,
ಅದಕ್ಕಿಂತನೂ ಅಂದರೆ ಈಗ ವಿಷ್ಣುವಿನ ಪೂಜೆನೇ ಶ್ರೇಷ್ಠ ಅಂತ ಹೇಳಿದ್ರು. ಅದಕ್ಕಿಂತ ಶ್ರೇಷ್ಠ ಇನ್ಯಾವುದಪ್ಪ ಅಂತಂದರೆ ಮಹಾಭಕ್ತರ ಪೂಜೆ ಅಥವಾ ಆ ಭಗವಂತನಿಗೆ ಸಂಬಂಧಿಸಿದಂತಹ ಯಾವುದೇ ವಸ್ತುವಿನ ಪೂಜೆ. ಅದು ಗೋವಾಗಿರ್ಬೋದು, ನವಿಲು ಗರಿ ಆಗಿರ್ಬೋದು, ಕೊಳಲಾಗಿರ್ಬೋದು, ಶಂಖ ಆಗಿರ್ಬೋದು, ಜಾಗಟೆ ಆಗಿರ್ಬೋದು. ಆ ಭಗವಂತನ ಹತ್ರ ಏನೇನಿರುತ್ತೋ ಆ ಭಗವಂತನಿಗೆ ಸಂಬಂಧಿಸಿದಂಥ ಯಾವುದೇ ಒಂದು ವಸ್ತು ಆಗಿರ್ಬೋದು, ಅದು ತುಂಬ ಶ್ರೇಷ್ಠವಾಗಿರುತ್ತೆ. ಅದನ್ನು ಪೂಜೆ ಮಾಡೋದಿದೆಯಲ್ಲ, ಅದು ತುಂಬ ಶ್ರೇಷ್ಠವಾಗಿರುತ್ತೆ ಅಂತಂದ್ಬಿಟ್ಟು ಶಿವ ತನ್ನ ಮಹಾನ್ ಪತ್ನಿಗೆ ಈ ರೀತಿ ಅವನು ಬುದ್ಧಿವಾದವನ್ನು ಹೇಳ್ತಾ ಇದ್ದಾನೆ. ನೋಡಿ, ಈ ವಿಚಾರಗಳೆಲ್ಲ ಗುರುಗಳು ನಮಗೆ ಎಷ್ಟು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಪ್ರಸಾದ ಅಂತಂದ್ರೇನು, ಮಹಾಪ್ರಸಾದ ಅಂತಂದ್ರೇನು, ಮತ್ತು ಭಗವಂತನ ಭಕ್ತರು ಎಷ್ಟು ಶ್ರೇಷ್ಠ ಅನ್ನೋದನ್ನೆಲ್ಲ ಈ ಶ್ಲೋಕದಲ್ಲಿ ಹೇಳ್ಕೊಟ್ಟಿದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.